ನಟ ಸರಿಗಮಪ ವಿಜಿ ಆರೋಗ್ಯ ಸ್ಥಿತಿ ಗಂಭೀರವಾಗಿದೆ ಎನ್ನುವ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಹಿರಿಯ ನಟ ಸರಿಗಮಪ ವಿಜಿ ಆರೋಗ್ಯ ಸ್ಥಿತಿ ಗಂಭೀರವಾಗಿದೆ ಎನ್ನುವ ಒಂದು ಮಾಹಿತಿ ಲಭ್ಯವಾಗ್ತಾ ಇದೆ. ಯಶವಂತಪುರದ ಮಣಿಪಾಲ್ ಆಸ್ಪತ್ರೆಯಲ್ಲಿ ವಿಜಿಗೆ ಚಿಕಿತ್ಸೆಯನ್ನ ಕೊಡಿಸಲಾಗ್ತಾ ಇದೆ. ಬಹು ಅಂಗಾಂಗ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ ಸರಿಗಮಪ ವಿಜಿ. ಐಸಿಯುನಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ. ಈಗ ನೋಡ್ತಾ ಇದ್ರೆ ವಿಜಯ್ ಮಗ ರೋಹಿತ್ರಿಂದ ಮಾಹಿತಿಯನ್ನ ಕೊಡಲಾಗಿರುವಂತದ್ದು. ಈಗ ನೋಡ್ತಾ ಇದ್ರೆ ಸರಿಗಮಪ ವಿಜಿ 269 ಚಿತ್ರಗಳಲ್ಲಿ ನಟಿಸಿದ್ದಾರೆ. ನಟನೆಯ ಜೊತೆಗೆ 80 ಚಿತ್ರಗಳಿಗೆ ಸಹಾಯಕ ನಿರ್ದೇಶಕರಾಗಿ ಕೂಡ ಇವರು ಕೆಲಸವನ್ನ ಮಾಡಿದ್ದಾರೆ. ಸಿನಿಮಾ ಬಳಿಕ ಸೀರಿಯಲ್ಗಳತ್ತ ಹೊರಳಿದ್ರು ಸರಿಗಮಪ ವಿಜಿ. ಈಗ 2400 ಧಾರಾವಾಹಿಗಳನ್ನ ನಿರ್ದೇಶನ ಮಾಡಿದ್ದಾರೆ. ಸರಿಗಮಪ ವಿಜಿ ಚೇತರಿಕೆಗಾಗಿ ಈಗ ಸಿನಿ ಗಣ್ಯರು ಪ್ರಾರ್ಥನೆಯನ್ನ ಮಾಡ್ತಾ ಇರುವಂತದ್ದು. ಹಿರಿಯ ನಟ ಸರಿಗಮಪ ವಿಜಿ ಅವರ ಆರೋಗ್ಯ ಸ್ಥಿತಿ ಗಂಭೀರವಾಗಿದೆ ಎನ್ನುವ ಒಂದು ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ವಿಜಿ ಆರೋಗ್ಯದಲ್ಲಿ ಏರುಪೇರು ಉಂಟಾದ ಹಿನ್ನೆಲೆ ಕೂಡಲೇ ಅವರನ್ನ ಆಸ್ಪತ್ರೆಗೆ ದಾಖಲಿಸಿ ಈಗ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ. ಮಣಿಪಾಲ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ. ಹಿರಿಯ ನಟನ ಆರೋಗ್ಯ ಸ್ಥಿತಿ ಈಗ ಗಂಭೀರವಾಗಿರುವಂತದ್ದು. ವಿಜಯ್ ಮಗ ರೋಹಿತ್ ಮಾಧ್ಯಮಗಳಿಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಕನ್ನಡ ಚಿತ್ರರಂಗದ ಹಲವು ಸಿನಿಮಾಗಳಲ್ಲಿ ನಟ ವಿಜಿ ಕಾಣಿಸಿಕೊಂಡಿದ್ದಾರೆ. ತಮ್ಮ ಕಾಮಿಡಿ ಮೂಲಕ ಜನರನ್ನ ನಕ್ಕು ನಲಿಸಿದ್ದಾರೆ. 1980ರಲ್ಲಿ ಗೀತಪ್ರಿಯ ನಿರ್ದೇಶನದ ಬೆಳವಳದ ಮಡಿಲಲ್ಲಿ ಚಿತ್ರಕ್ಕೆ ಸಣ್ಣ ಪಾತ್ರದಲ್ಲಿ ನಟಿಸೋದರ ಮೂಲಕ ವಿಜಿ ಸಿನಿಮಾ ಇಂಡಸ್ಟ್ರಿಗೆ ಕಾಲಿಟ್ಟಿದ್ರು. ಇದರ ಕುರಿತು ಹೆಚ್ಚಿನ ಅಪ್ಡೇಟ್ಸ್ ಕೊಡಲು ನಮ್ಮ ಪ್ರತಿನಿಧಿ ಕೀರ್ತಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಕೀರ್ತಿ, ಈಗ ನೋಡ್ತಾ ಇದ್ರೆ ವಿಜಿ ಅವರ ಆರೋಗ್ಯ ಸ್ಥಿತಿ ಗಂಭೀರವಾಗಿದೆ ಅಂತ ಹೇಳಲಾಗ್ತಾ ಇದೆ. ಈ ಕುರಿತು ಹೆಚ್ಚಿನ ಡೀಟೇಲ್ಸ್ ಕೊಡೋದಾದ್ರೆ. ಕೀರ್ತಿ, ಈಗ ನೋಡ್ತಾ ಇದ್ರೆ ವಿಜಿ ಅವರ ಆರೋಗ್ಯ ಸ್ಥಿತಿ ಗಂಭೀರವಾಗಿದೆ ಎನ್ನುವ ಒಂದು ಮಾಹಿತಿ ಲಭ್ಯವಾಗ್ತಾ ಇದೆ. ಪ್ರಸ್ತುತ ಹೇಗಿದ್ದಾರೆ ಅವರು? ಹೆಚ್ಚಿನ ಡೀಟೇಲ್ಸ್ ಕೊಡೋದಾದ್ರೆ. ಪ್ರಮುಖ ಪಾತ್ರಗಳ ಮೂಲಕ ಗಮನ ಸೆಳೆದ ಸರಿಗಮ ವಿಜಿ ಅವರು 269 ಚಿತ್ರಗಳಲ್ಲಿ ನಟಿಸಿದ್ದಾರೆ. ನಟನೆಯ ಜೊತೆಗೆ 80 ಚಿತ್ರಗಳಿಗೆ ಸಹಾಯಕ ನಿರ್ದೇಶನ ಕೂಡ ಮಾಡಿದ್ದಾರೆ. ಸಿನಿಮಾ ಬಳಿಕ ಸೀರಿಯಲ್ಗಳತ್ತ ನಟ ಸರಿಗಮ ವಿಜಿ ಮುಖ ಮಾಡಿದ್ರು. 2400 ಧಾರಾವಾಹಿಗಳ ನಿರ್ದೇಶನದ ಜೊತೆಗೆ ನಟನೆಯನ್ನ ಕೂಡ ಮಾಡಿದ್ದಾರೆ. ಸರಿಗಮ ವಿಜಿ ಹೆಚ್ಚಾಗಿ ನಟ ಟೈಗರ್ ಪ್ರಭಾಕರ್ ಅವರ ಚಿತ್ರಗಳಲ್ಲೇ ಕಾಣಿಸಿಕೊಂಡಿದ್ದಾರೆ. ವಿಜಯ್ ಸಿನಿಮಾ ಲೋಕಕ್ಕೆ ಬಂದ ಬಳಿಕ ಸರಿಗಮ ವಿಜಿ ಅಂತಾಲೆ ಅವರು ಜನಪ್ರಿಯರಾಗಿದ್ದಾರೆ. ಕೆಲ ದಿನಗಳ ಹಿಂದಷ್ಟೇ ಸರಿಗಮ ವಿಜಿ ಅವರು ನಟ ದರ್ಶನ್ ಪರ ಮಾತನಾಡಿದ್ರು. ರಾಜಕೀಯ ವ್ಯಕ್ತಿಗಳು ಕೊಲೆ ಮಾಡಿ ಆರಾಮಾಗಿರ್ತಾರೆ, ಆದ್ರೆ ದರ್ಶನ್ ಕೇಸ್ ಬಗ್ಗೆ ತೋರಿಸಿನೇ ಇಷ್ಟು ದೊಡ್ಡದಾಗಿದೆ ಅಂತ ದರ್ಶನ್ ಪರ ಕೂಡ ವಿಜಿ ಬ್ಯಾಟ್ ಬೀಸಿದ್ರು. ಇನ್ನು 2400 ಧಾರಾವಾಹಿಗಳನ್ನ ನಿರ್ದೇಶನ ಮಾಡಿದ್ದಾರೆ. 269 ಚಿತ್ರಗಳಲ್ಲಿ ನಟಿಸಿದ್ರು ಸರಿಗಮ ವಿಜಿ. ಕನ್ನಡ ಚಿತ್ರರಂಗದ ಹಲವು ಸಿನಿಮಾಗಳಲ್ಲಿ ನಟ ಸರಿಗಮ ವಿಜಿ ಕಾಣಿಸಿಕೊಂಡಿದ್ದಾರೆ. ತಮ್ಮ ಕಾಮಿಡಿ ಮೂಲಕ ಜನರನ್ನ ನಕ್ಕು ನಲಿಸಿದಂತಹ ವಿಜಿ ಅವರ ಆರೋಗ್ಯ ಸ್ಥಿತಿ ಇದೀಗ ಗಂಭೀರವಾಗಿರುವಂತದ್ದು. ಯಶವಂತಪುರದ ಮಣಿಪಾಲ್ ಆಸ್ಪತ್ರೆಯಲ್ಲಿ ವಿಜಿಗೆ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ. ಹೆಚ್ಚಿನ ಅಪ್ಡೇಟ್ಸ್ ಕೊಡೋಕೆ ನಮ್ಮ ಪ್ರತಿನಿಧಿ ಕೀರ್ತಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಕೀರ್ತಿ, ಇದೀಗ ನೋಡ್ತಾ ಇದ್ರೆ ವಿಜಿ ಅವರ ಆರೋಗ್ಯ ಸ್ಥಿತಿ ಗಂಭೀರವಾಗಿದೆ ಎನ್ನುವ ಒಂದು ಮಾಹಿತಿ ಲಭ್ಯವಾಗ್ತಾ ಇದೆ. ಇದರ ಕುರಿತು ಹೆಚ್ಚಿನ ಡೀಟೇಲ್ಸ್ ಕೊಡೋದಾದ್ರೆ. ರಬಿ, ಕನ್ನಡ ಸಿನಿಮಾ ರಂಗದಲ್ಲಿ ಸುಮಾರು ಸಿನಿಮಾಗಳನ್ನ ಮಾಡಿ ಸರಿಗಮ ವಿಜಿ ಅಂತಲೇ ಗುರುತಿಸಿಕೊಂಡವರು ಇವರು. ಹಾಗೇನೆ ಇವರ ಸರಿಗಮ ಅನ್ನೋ ಒಂದು ನಾಟಕ ಸಾಕಷ್ಟು ಹೆಸರನ್ನ ಕೂಡ ಇವರಿಗೆ ತಂದು ಕೊಡುತ್ತೆ. ಅನಂತರ ಇವ್ರನ್ನ ಸರಿಗಮ ವಿಜಿ ಅಂತಲೇ ಜನ ಗುರುತಿಸ್ತಾ ಇದ್ರು. ಇವರು ನಟ ಮಾತ್ರ ಅಲ್ಲ, ಬರಹಗಾರ ಕೂಡ ಹೌದು. ಹಾಗೇನೆ ಸುಮಾರು 50 ವರ್ಷಗಳಿಂದ ಇವರು ನಟನೆ ಇರ್ಬೋದು, ಹಾಸ್ಯ ಪಾತ್ರವನ್ನ ಮಾಡಿಕೊಂಡು ಜನರನ್ನ ಮನರಂಜಿಸ್ತಾ ಇದ್ರು. ಅಂತ ಕಲಾವಿದ ಇಂದು ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇರೋದು ಒಂದು ಬೇಸರದ ಸಂಗತಿ ಆಗಿರುವಂತದ್ದು. ಕಳೆದ 5 ದಿನಗಳಿಂದ ಅವರು ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆಯನ್ನ ಪಡಿತಾ ಇದ್ರು. ಆದ್ರೆ ನಿನ್ನೆಯಿಂದ ಅವರ ಆರೋಗ್ಯ ಸ್ಥಿತಿ ಚಿಂತಾಜನಕ ಆಗಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಮಲ್ಟಿಪಲ್ ಆರ್ಗನ್ ಡ್ಯಾಮೇಜ್ ನಿಂದಾಗಿ ಅವರ ಆರೋಗ್ಯ ಸ್ಥಿತಿ ಗಂಭೀರ ಆಗಿರುವಂತದ್ದು. ವೈದ್ಯರು ಇವತ್ತು ಬೆಳಿಗ್ಗೆ ವಿಜಿ ಅವರ ಆರೋಗ್ಯ ಸ್ಥಿತಿ ಬಗ್ಗೆ ಹೇಗಿದೆ ಅನ್ನೋ ಮಾಹಿತಿಯನ್ನ ಕೂಡ ಇವತ್ತು ಹಂಚಿಕೊಳ್ತಾ ಇದ್ದಾರೆ ಅನ್ನೋ
ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ. ಇನ್ನು ಈ ಕುರಿತು ಅವರ ಮಗ ರೋಹಿತ್ ಅವರೇ ಅವರ ಹೆಲ್ತ್ ಈ ರೀತಿಯಾಗಿ ಇದೆ ಅನ್ನೋದು ಅವರ ಮಗ ರೋಹಿತ್ ಅವರೇ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ ಸುರಭಿ. ಓಕೆ, ಥ್ಯಾಂಕ್ ಯು ಕೀರ್ತಿ ತಮ್ಮೆಲ್ಲ ಡೀಟೇಲ್ಸ್ಗೆ.